ನೂತನವಾಗಿ ಆಯ್ಕೆಯಾಗಿದ್ದೀರಿ, ಮತ್ತೆ ತಮ್ಮ ಒಂದು ಅನುಭವಗಳನ್ನ ಈ ಒಂದು ನಮ್ಮ ವೀಕ್ಷಕರಿಗೆ. ನಮಸ್ಕಾರ, ನಾನು ಮಲ್ಲಪ್ಪ ಗುಡಿ ಅಂತ ಬ್ಯಾಟಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಸದಸ್ಯರಾಗಿ ಆಯ್ಕೆಯಾಗಿದ್ದೀನಿ. ಸುಮಾರು ನಮ್ಮ ಈ ಸಂಸ್ಥೆಗೆ ಸುಮಾರು 100 ವರ್ಷ ಕಳೆದು 115 ವರ್ಷದ ಒಂದು ಇತಿಹಾಸ ಐತೆ ಈ ಸಂಸ್ಥಾದ ಕಟ್ಟಂತ ನಮ್ಮ ಬ್ಯಾಟಿ ಗ್ರಾಮದ ಎಲ್ಲ ಹಿರಿಯರಿಗೆ ಪ್ರಪ್ರಥಮವಾಗಿ ಅವರಿಗೆ ನಮನಗಳನ್ನು ಸಲ್ಲಿಸ್ತಾರೆ. ಹಾಗೆ ಕೂಡ ಈಗ ಎರಡನೇ ಅವಧಿಗೆ ನಾನು ಈಗ ಸದಸ್ಯನಾಗಿ ಇಲ್ಲಿ ಆಯ್ಕೆಯಾಗಿದ್ದೀನಿ. ಇಲ್ಲಿವರೆಗೆ ನಮ್ಮ ಸಂಸ್ಥೆಯಿಂದ ರೈತರಿಗೆ ಅನೇಕವಾದಂಥ ಸೌಲಭ್ಯಗಳನ್ನು ನಾವು ಕೊಟ್ಟಿದ್ದೀವಿ. ಸಾಲ, ಕೃಷಿ ಸಾಲವಾಗಿ, ಆಮೇಲೆ ಹೈನುಗಾರಿಕೆ, ಹಾಗೆ ರೈತರಿಂದ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಕೇಂದ್ರ, ಆಮೇಲೆ ಬೀಜ ವಿತರಣಾ ಕೇಂದ್ರ, ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರಿಗೆ ಅನುಕೂಲವಾಗುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಇನ್ನೂ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕಂತ ನಾವು ಹುಮ್ಮಸ್ಸಿನಿಂದ ಮತ್ತೆ ಈ ಸಂಸ್ಥೆಗೆ ಸದಸ್ಯರಾಗಿ ಆಯ್ಕೆಯಾಗಿದೆ. ನಮ್ಮ ಅನುಭವ ಸರ್, ನಮ್ಮದು ಕೃಷಿ ಪತ್ತಿನ ಸರ್ಕಾರ ಸಂಘ ಬ್ಯಾಟಿ ಬೆಳಗುಡ ಮರಗೋಡ ಅಂತ ಹೇಳಿ ನಾವು 2ನೇ ಪೀಳಿಗೆ ಹೋಗಿದ್ದೀವಿ. ಏನೋ ಒಂದು ಸಂಸ್ಥೆ ಒಳಗೆ ಸ್ವಲ್ಪ ಇದು ಮಾಡ್ಬೇಕಂತ ನಾವು ಬಂದಿದ್ದೀವಿ, ತ್ಯಾಗ ಮಾಡಬೇಕು ಅಂತೇಳಿ. ಸರ್, ಈ ಒಂದು ಸಂಸ್ಥೆಗೆ ತಾವು ಹಿರಿಯರು, ಈ ಒಂದು ಸಂಸ್ಥೆ ಬಗ್ಗೆ ತಮ್ಮ ಅಭಿಪ್ರಾಯ ಹೇಗೆ? ಸಂಸ್ಥೆಯಿಂದ ಇದು ಇತಿಹಾಸ ಇದೆ, 100 ವರ್ಷದ ಇತಿಹಾಸ ಇದೆ. ಹೀಗಾಗಿ ಅದರ ಸಂಸ್ಥಾಪಕರು ಇನ್ನೂ ಇದ್ದಾರೆ. ತಮ್ಮನ್ನ ಕಲ್ಲಪ್ಪ ತಮ್ಮನ್ನ ರೋಗಿ ಅಂತ ಸಂಸ್ಥಾಪಕ ಅಧ್ಯಕ್ಷರು 1881ರಲ್ಲಿ ಅದು ಮಾಡಿರುವಂತಹ ಸಂಸ್ಥೆ. ಬಹಳ ಪುರಾತನವಾದಂತಹ ಒಂದು ಸಂಸ್ಥೆ. ಸರ್, ತಮ್ಮ ಒಂದು ಅನುಭವ. ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್ ವಿರೂಪಾಕ್ಷಪ್ಪ ಹುಗಾರ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಬೆಹಟ್ಟಿಯ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿಯಾಗಿ 16 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೆ. ಸರ್, ತಮ್ಮ ಒಂದು ಅನುಭವ. ನಾನು ಸಂಜೀವ್ ಟಕಪ್ಪ ನೋಡು. ನಾನು ಈ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಹೊಸದಾಗಿ ನಿರ್ದೇಶಕರಾಗಿದ್ದೆ. ನೂತನವಾಗಿ ಒಂದು ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸರ್, ತುಂಬಾ ಸಂತೋಷ. ಸರ್, ತಾವು ಕೂಡ ನೂತನವಾಗಿ ಆಯ್ಕೆಯಾಗಿದ್ರಿ, ತಮ್ಮ ಅನುಭವಗಳನ್ನ ಮತ್ತೆ ಕಿರುಪರಿಚಯದೊಂದಿಗೆ ಹೇಳಿ ಸರ್. ಶಿವಪ್ಪ ಕಿರಿಸೂರ, ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯನಾಗಿ ನನ್ನ ಆರಿಸ್ತಂದಂತ ಎಲ್ಲ ಹಿರಿಯರಿಗಾಯ್ತು, ಎಲ್ಲರಿಗಾಯ್ತು ನಾನು ಧನ್ಯವಾದಗಳು.